ನಿನಗೆ ಇಷ್ಟೊಂದು ಕಷ್ಟ ಅನ್ಸಿರ ನನ್ ಬಿಟ್ಟು ಹೋಗ್ಬಿಡು. ಬಿಟ್ಟು ಹೋಗ್ಬಿಡು ಸಸಿ. ಅವ್ನ ಅಷ್ಟು ಸುಲಭವಾಗಿ ಹೇಳಕತ್ತೆ ಅನ್ನೋದು ನೀನ್ ಯಾಕಿರೋಕೊಕ್ಕಿ. ಅತ್ತೆ ಇವ್ರ ಜೊತೆ ನನ್ ಮದುವೆ ಆಗೈತಿ. 7 ಜನ್ಮದಾಗನು ಜೊತೆಗಿರ್ತನಂತ ಬಂದೀನಿ. ಕಷ್ಟನ ಸುಖನ ಇವ್ರ ಜೊತೆನೆ ಇರ್ತೀನಿ. ಕೇಳಿಸ್ಕೊಂಡ್ಯಾನ? ನಿನಗೆ ಆಕಿಗಿರೋದು ವ್ಯತ್ಯಾಸ ಇಷ್ಟ ನೋಡು. ಒಬ್ಬ ಗಂಡಸು ಸಣ್ಣ ಸಣ್ಣ ಸಕ್ಕನು ಬಿಟ್ಟೋಗಂತ ಬೆದರಿಕೆ ಆಗ್ತಾನ. ಆದ್ರ ಒಂದ್ ಹೆಣ್ಣು ತನ್ನ ತಾಳಿ ಮೇಲೆ ನಂಬಿಕಿಟ್ಟು ನಿಭಾಯಿಸ್ತಾಳ ಅದನ್ನೆಲ್ಲ. ಯಾಕಂದ್ರ ಅವಳಿಗೆ ಅವ್ರ ತಂದೆ ತಾಯಿ ಕಲ್ಸಿರೋದು ಅದನ್ನ. ಅತ್ತಿ ಮನಿನ ನಿನ್ ಮನಿ ಅದನ್ನ ಯಾವತ್ತು ಬಿಟ್ಟು ಬರ್ಬೇಡ ಅಂತ ಹೇಳಿರ್ತಾರ ಅವ್ರು. ಯಾವ ಬೇಸರ ಇತ್ತಾಗ ಬರೇ ಸಸಿ ಪರವಾಗಿ ಮಾತಾಡಕತ್ತಿಯಲ್ಲ. ಹಂಗಾರ ಒಂದ್ ಮಾತು ಹೇಳು, ಹೆಣ್ಣಿಲ್ದ ಬದುಕ್ತಿಯ ನೀನ್? ನಿನ್ ಜೀವನ್ ಪೂರ್ತಿ ಹೆಣ್ಣು ಇರ್ಲೇಬೇಕು. ಮದುವೆಗಿನ ಮುಂಚೆ ತಾಯಿ ರೂಪದಾಗ, ಮದುವೆ ಆದ್ಮೇಲೆ ಹೆಂಡತಿ ರೂಪದಾಗ ಇರ್ಲೇಬೇಕು. ಎಷ್ಟೋ ಜನ ಹೆಣ್ಮಕ್ಳು ತಮ್ಮ ಗಂಡ್ರಲ್ಕ್ರು ಮಕ್ಕಳ ಸಾಕಿ ಬೆಳೆಸ್ತಿರ್ತಾರ. ಆದ್ರ ಗಂಡ್ ಮಕ್ಳು ತಕ್ಷಣ 2ನೇ ಮದುವೆ ಆಗ್ಬಿಡ್ತಾರ. ಹೋಗ್ಲಿ ಬಿಡತ್ತೆ ಇವ್ರ ಯಾಕ ಸಿಟ್ನ್ಯಾಗ ಅದಾರ. ಮಗನೇ ಒಂದ್ ಮಾತ್ ನೆನ್ಪಿಟ್ಗ, ಯವ್ವನ ಹೆಂಗನ ಕಾದಾಗ್ಬಿಡ್ತೈತಿ. ಆದ್ರ ವಯಸ್ಸಾದ್ಮೇಲೆ ನಿನ್ ಹೆಂಡತಿನ ನಿನ್ ಜೊತೆಯಾಗಿ ನಿಲ್ಲೋದು.